ಸೌರ ಪಂಪ್ ಸೆಟ್ಗಳಿಗೆ ಬಂಪರ್ ಸಹಾಯಧನ, ಶೇಕಡಾ 80ರಷ್ಟು ಸಬ್ಸಿಡಿ. ಸೌರಮಿತ್ರ ಪಂಪ್ ಸೆಟ್ ಹಾಕಿಸಲು ಸರ್ಕಾರದಿಂದ 1 ಲಕ್ಷ ಸಹಾಯಧನ ಘೋಷಣೆ. ಕೃಷಿ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮುಖ್ಯ ಅಂಶವಾಗಿದ್ದು, ರೈತರ ಸುಖ ಸಮೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಶೇತಕರಿಗೆ ಶೇಕಡಾ 80ರಷ್ಟು ಸಹಾಯಧನದೊಂದಿಗೆ ಸೌರ ಪಂಪ್ಸೆಟ್ ಯೋಜನೆ ಆರಂಭಿಸಿದೆ. ಕೃಷಿಯಲ್ಲಿ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸೌರ ಪಂಪ್. ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಮಸ್ಯೆ ಎಂದಿಗೂ ಪ್ರಮುಖ ಸವಾಲು. ಇದನ್ನು ಪರಿಹರಿಸಲು ಸರ್ಕಾರ ಕುಸುಮ-ಬಿ ಮತ್ತು ಕುಸುಮ-ಸಿ ಯೋಜನೆಗಳನ್ನು ಘೋಷಿಸಿದೆ. ಈ ಯೋಜನೆಗಳು ರೈತರಿಗೆ ದೀರ್ಘಕಾಲಿಕ ಪರಿಸರ ಸ್ನೇಹಿ ಕೃಷಿ ವಿಧಾನಗಳನ್ನು ಅಳವಡಿಸಲು ಸಹಾಯ ಮಾಡುತ್ತದೆ. ಸಹಾಯಧನದ ವಿವರ. ಕುಸುಮ್-ಬಿ ಯೋಜನೆ 3 ಎಚ್.ಪಿ ಸಾಮರ್ಥ್ಯದ ಸೌರ ಕೃಷಿ ಪಂಪ್ಗಳಿಗೆ ಶೇಕಡಾ 50ರಷ್ಟು ಸಹಾಯಧನ ಲಭ್ಯ. ಉದಾಹರಣೆ: 2 ಲಕ್ಷ ವೆಚ್ಚದ ಪಂಪ್ಗೆ ರೂಪಾಯಿ 1 ಲಕ್ಷ ಸಹಾಯಧನ. ಹೆಚ್ಚು ಸಾಮರ್ಥ್ಯದ ಪಂಪ್ಗಳಿಗೆ ಸಹಾಯಧನ 1.5 ಲಕ್ಷದವರೆಗೆ. ಕುಸುಮ್-ಸಿ ಯೋಜನೆ: ರೈತರು ತಮ್ಮ ಭೂಮಿಯಲ್ಲಿ ಸೌರ ವಿದ್ಯುತ್ ಉತ್ಪಾದಿಸಿ ಗ್ರಿಡ್ಗೆ ಪೂರೈಸಬಹುದು. ಇದು ಸತತ ಆದಾಯ ಮತ್ತು ಕೃಷಿ ಖರ್ಚು ತಗ್ಗಿಸಲು ಸಹಾಯ ಮಾಡುತ್ತದೆ. ಯಾರು ಅರ್ಜಿ ಹಾಕಬಹುದು? ಭೂಮಿಯ ಮಾಲೀಕರು ಮಾತ್ರ ಅರ್ಹರು. ಆಧಾರ್ ಕಾರ್ಡ್, ಭೂಮಿ ದಾಖಲೆ, ಬ್ಯಾಂಕ್ ಖಾತೆ ವಿವರಗಳು ಅಗತ್ಯ. ಪಂಪ್ ಅಳವಡಿಸಲು ಸೂಕ್ತ ಸ್ಥಳ ಲಭ್ಯವಿರಬೇಕು. ನೋಂದಣಿ ಪ್ರಕ್ರಿಯೆ. ನೋಂದಣಿ ಮಾಡಬೇಕಾದ ವೆಬ್ಸೈಟ್ https://sauramittra.com. ಅರ್ಜಿ ಸಲ್ಲಿಸುವ ವಿಧಾನ: ವೆಬ್ಸೈಟ್ ತೆರಳಿ ನೋಂದಣಿ ಮಾಡಿ. ಆಧಾರ್ ಸಂಖ್ಯೆ, ಭೂಮಿ ದಾಖಲೆ ವಿವರಗಳನ್ನು ಸಲ್ಲಿಸಿ. ಅರ್ಜಿಯನ್ನು ದೃಢೀಕರಿಸಿ. ಅನುಮೋದನೆಗೊಂಡ ಬಳಿಕ ಸೌಲಭ್ಯ ಲಭ್ಯವಾಗುತ್ತದೆ. ಈ ಯೋಜನೆಯ ಪ್ರಯೋಜನಗಳು: ವಿದ್ಯುತ್ ಪಂಪ್ಗಳ ಬೇಡಿಕೆ ಕಡಿಮೆಯಾಗುವುದು. ಡೀಸೆಲ್ ಪಂಪ್ ಅವಲಂಬನೆಯ ಅಗತ್ಯ ಇರುವುದಿಲ್ಲ. ಶೇಕಡಾ 80ರಷ್ಟು ಸಹಾಯಧನದಿಂದ ರೈತರಿಗೆ ತಕ್ಷಣ ಉಳಿತಾಯ. ಸತತ ನೀರಿನ ಪೂರೈಕೆ, ಹೆಚ್ಚಿನ ಬೆಳೆ, ಹೆಚ್ಚಿನ ಆದಾಯ. ಕುಸುಮ್-ಸಿ ಯೋಜನೆಯಡಿ ರೈತರು ತಮ್ಮ ವಿದ್ಯುತ್ ಉತ್ಪಾದಿಸಿ ಮಾರಾಟ ಮಾಡಬಹುದು. ನಿಮ್ಮ ಭವಿಷ್ಯ ಇಂದು ನಿಮ್ಮ ಕೈಯಲ್ಲಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.